ಅವರ ಭೂಸೇನೆ ಭಾರತದ ನಾಗರಿಕರನ್ನು ಟಾರ್ಗೆಟ್ ಮಾಡ್ತಾ ಇದೆ. ಪಾಕಿಸ್ತಾನದ ದಾಳಿಗೆ ಪ್ರತೀಕಾರ ಶುರು ಮಾಡಿದೆ ಭಾರತ. ಪಾಕಿಸ್ತಾನ ಮಿಸೈಲ್ಗೆ ಭಾರತ ಕೌಂಟರ್ ಕೊಡ್ತಾ ಇದ್ರೆ ಮತ್ತೊಂದೆಡೆ ಪಾಕಿಸ್ತಾನದ ಮೇಲೂ ಕೂಡ ಅಟ್ಯಾಕ್ ಆಗ್ತಾ ಇದೆ. ಲಾಹೋರ್ ಮತ್ತು ಸಿಯಾಲ್ಕೋಟ್ ಈ ಎರಡೂ ನಗರಗಳಲ್ಲೂ ಕೂಡ ಇವತ್ತು ಬೆಳಗ್ಗೆನೆ ಬೆಂಕಿ ಬಿದ್ದಿತ್ತು. ಈಗ ಮತ್ತೆ ಶುರುವಾಗಿದೆ ಬೆಂಕಿ ಬೀಳೋದಕ್ಕೆ. ಭಾರತ ಶುರು ಮಾಡಿದೆ ಕೌಂಟರ್ ಅಟ್ಯಾಕ್, ಬಿಡಲ್ಲ. ಬೆಳಗ್ಗೆ ನೀವು ನೋಡಿದ್ದು ಡ್ರೋನ್ ಅಟ್ಯಾಕ್ ಮಾತ್ರ. ನಮ್ಮ ಯುದ್ಧ ವಿಮಾನಗಳ ತಾಂಡವ ನೀವು ಗಮನಿಸಿಲ್ಲ, ನಮ್ಮ ಮಿಸೈಲ್ಗಳ ತಾಂಡವವನ್ನು ನೀವು ಗಮನಿಸಿಲ್ಲ. ಅದರ ಮುನ್ಸೂಚನೆ ಕಾಣ್ತಾ ಇದೆ. ಭಾರತ ಆ ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆದುಕೊಳ್ಳುವಂತ ಮುನ್ಸೂಚನೆ ಕಾಣ್ತಾ ಇದೆ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳ್ತಾರೆ. ಇಷ್ಟು ದಿನ ಭಾರತ ಸಂಯಮ ಕಾಪಾಡಿಕೊಂಡಿತ್ತು, ನಾಗರಿಕರನ್ನ ಟಾರ್ಗೆಟ್ ಮಾಡಬಾರದು ಅಂತ, ನಾಗರಿಕ ಪ್ರದೇಶ ಟಾರ್ಗೆಟ್ ಆಗಬಾರದು ಅಂತ. ಬಟ್ ಅವರು ಶುರು ಮಾಡಿದ ನಂತರ ಸುಮ್ಮನೆ ಇರೋದಕ್ಕಾಗತ್ತಾ? ಗೊತ್ತಿಲ್ಲ. ಭಾರತ ಯಾವ ಭಾಷೆಯಲ್ಲಿ ಉತ್ತರ ಕೊಡುತ್ತೆ ಈಗ ಅನ್ನೋದಷ್ಟೇ ಇರೋದೀಗ. ಹೇಗೆ ಉತ್ತರ ಕೊಡುತ್ತೆ ಅಂತಾನೆ ಇರೋದೀಗ. ಮಿಸೈಲು, ಡ್ರೋನು, ಯುದ್ಧ ವಿಮಾನಗಳು. ಯಾಕಂತಂದ್ರೆ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಸದ್ಯ ಕೊಲ್ಯಾಪ್ಸ್ ಆಗಿದೆ, ಡಿಸ್ಟ್ರಾಯ್ ಆಗಿದೆ. ನುಗ್ಗಿ ಹೊಡೆಯೋದಕ್ಕೆ ಶುಭ ಮುಹೂರ್ತ ಭಾರತಕ್ಕೆ ಲಾಹೋರ್ನ ಮೇಲೆ. ಗೊತ್ತಿಲ್ಲ, ಆಗತ್ತೆ ಅಂತ ಅನ್ಸುತ್ತೆ. ಇವತ್ತು ನಾಳೆ ಬೆಳಗ್ಗಿನ ಒಳಗಾಗಿ ಆಗತ್ತೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪಾಕಿಸ್ತಾನ ತೋರಿಸ್ತಾ ಇರುವಂತ ಯುದ್ಧ ಉತ್ಸಾಹವನ್ನು ಗಮನಿಸಿದ್ರೆ ಭಾರತ ಸುಮ್ಮನೆ ಕೂರೋದಿಲ್ಲ. ಭಾರತ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಷ್ಟೇ ಅಲ್ಲ, ಮೊದಲು ಭಾರತ ರಕ್ಷಣೆಗಷ್ಟೇ ಸೀಮಿತವಾಗಿತ್ತು, ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಬೇಕು. ಬಟ್ ಈಗ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದರ ಜೊತೆಗೆ ಎದುರಾಳಿಯನ್ನು ಮುಗಿಸಬೇಕು ಅನ್ನುವಂಥ ಕಾರ್ಯತಂತ್ರವೂ ಕೂಡ ಭಾರತದ್ದು. ನನ್ನ ಮೇಲೆ ಅಟ್ಯಾಕ್ ಮಾಡಿದರೆ, ನನ್ನನ್ನು ದುರುಗುಟ್ಟಿ ನೋಡಿದರೆ ನಿನ್ನನ್ನು ಉಳಿಸಲ್ಲ ಅನ್ನೋ ಸಂದೇಶವನ್ನು ಮೊನ್ನೆಯಿಂದಲೂ ಕೂಡ ಭಾರತ ಕೊಡ್ತಾ ಇದೆ. ಪಾಕಿಸ್ತಾನ ಅಲ್ಲಿನ ನಾಗರಿಕರ ಒತ್ತಡಕ್ಕೆ ಬಿದ್ದು, ಅಲ್ಲಿನ ಸೇನಾ ಮುಖ್ಯಸ್ಥನ ಸ್ವಾರ್ಥಕ್ಕೆ ಬಿದ್ದು, ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಬೇಕು ಅನ್ನೋದು ಸ್ವಾರ್ಥ ಸೇನಾ ಮುಖ್ಯಸ್ಥಂದು. ಆತನ ಹುಚ್ಚಿಗೆ ಬಿದ್ದು ಪಾಕಿಸ್ತಾನ ಅಪಾಯವನ್ನು ಮೈಗೆಳೆದುಕೊಳ್ತಾ ಇದೆ. ಭಾರತವನ್ನು ಕೆಣಕಿ ಅಪಾಯವನ್ನು ಮೈಗೆಳೆದುಕೊಳ್ತಾ ಇದೆ. ಚೈನಾ ಬರುತ್ತೆ, ಟರ್ಕಿ ಬರುತ್ತೆ ಅನ್ನುವಂತ ಧೈರ್ಯದಲ್ಲಿದ್ದಂತ ಪಾಕಿಸ್ತಾನಕ್ಕೆ ಈಗ ಆ ಧೈರ್ಯ ಇಲ್ಲ. ಅವ್ರು ಬರಲ್ಲ, ಏನಾದ್ರೂ ಕೊಡ್ತಾರೆ ಅಷ್ಟೇ ಅಂತ. ಶುರುವಾಗಿದೆ ಭಾರತದ ಪ್ರತೀಕಾರ, ಬಿಡಲ್ಲ ಅನ್ನುವಂತ ಮುನ್ಸೂಚನೆಯನ್ನು ಭಾರತದ ಆರ್ಮಿ ಕೊಡ್ತಾ ಇದೆ. ಮತ್ತೊಂದು ಕಡೆ ರಾಜಕೀಯವಾಗಿ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಭಾರತದ ಎಲ್ಲ ಏರ್ಪೋರ್ಟ್ಗಳಿಗೆ ನಾಗರಿಕ ವಿಮಾನಗಳ ಪ್ರವೇಶ ಬಂದಾಗಿದೆ. ಭಾರತ ಪಾಕಿಸ್ತಾನದ ನಡುವಿನ ಉದ್ವಿಗ್ನತಾ ಸ್ಥಿತಿಯ ಬೆನ್ನಿಗೆ ನಾಗರಿಕ ವಿಮಾನಗಳ ಸಂಚಾರ ಬಂದಾಗಿದೆ. ಶ್ರೀನಗರ ಏರ್ಪೋರ್ಟ್ ಮೇಲೆ ದಾಳಿ ಮಾಡುವಂತ ಪ್ರಯತ್ನದ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಕ್ಲೋಸ್ ಆಗಿದೆ. ಎಸ್, ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಪಾಕ್ ಮಾಡಿದಂತ ದಾಳಿಯಲ್ಲಿ ಯಾವುದೇ ನಷ್ಟ ಆಗಿಲ್ಲ, ಭಾರತದಲ್ಲಿ ಯಾವುದೇ ಜೀವಗಳು ಹಾನಿಯಾಗಿಲ್ಲ. ಈ ಡೀಟೇಲ್ ಸಿಗ್ತಾ ಇದೆ ಈಗ ನಮಗೆ. ದಾಳಿಗೆ ಪಾಕ್ನಿಂದ ಮಿಸೈಲ್ ಮತ್ತು ಡ್ರೋನ್ಗಳ ಬಳಕೆಯಾಗಿದೆ. ಆದರೆ ಪಾಕ್ ದಾಳಿಯ ಬಗ್ಗೆ ಮಾಹಿತಿಯನ್ನ ಭಾರತದ ಸೇನೆ ಹಂಚಿಕೊಂಡಿದೆ. ಯಾವ ನಷ್ಟವೂ ಆಗಿಲ್ಲ, ನಮ್ಮ ಜೀವಹಾನಿಯಾಗಿಲ್ಲ ಮತ್ತು ನಮ್ಮ ಎಸ್ಟಾಬ್ಲಿಷ್ಮೆಂಟ್, ನಮ್ಮ ಮೂಲಸೌಕರ್ಯ ವ್ಯವಸ್ಥೆ, ನಮ್ಮ ಮಿಲಿಟರಿ ವ್ಯವಸ್ಥೆ, ಇದು ಯಾವುದಕ್ಕೂ ಕೂಡ ಹಾನಿಯಾಗಿಲ್ಲ. ಈ ಅಧಿಕೃತ ಮಾಹಿತಿ ಬರ್ತಾ ಇರೋದು ಇಂಡಿಯನ್ ಆರ್ಮಿ ಕಡೆಯಿಂದ. ಭಾರತದ ಸೇನೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಭಾರತಕ್ಕೆ ಯಾವುದೇ ರೀತಿಯಲ್ಲಿ ಹಾನಿಯಾಗಿಲ್ಲ. ಪಾಕಿಸ್ತಾನ ದಾಳಿ ಮಾಡುವಂತ ಪ್ರಯತ್ನವನ್ನು ಮಾಡಿದರೂ ಕೂಡ ಭಾರತಕ್ಕೆ ಯಾವುದೇ ನಷ್ಟ ಆಗಿಲ್ಲ ಅನ್ನೋದನ್ನ ಭಾರತೀಯ ಸೇನೆ ಆ ಮಾಹಿತಿಯನ್ನು ಹಂಚಿಕೊಂಡಿದೆ. ಭಾರತ ಅಪ್ಪರ್ ಹ್ಯಾಂಡ್ ಕಾಣಿಸ್ತಾ ಇದೆ. ಭಾರತಕ್ಕೆ ಯಾವುದೇ ರೀತಿಯಲ್ಲಿ ಹಾನಿಯಾಗಿಲ್ಲ ಅಥವಾ ಹಾನಿಯಾಗಬಹುದಾದಂತ ಅಪಾಯವನ್ನ ಭಾರತ ತಡೆದು ನಿಲ್ಲಿಸಿದೆ. ಭಾರತದ ಡಿಫೆನ್ಸ್ ಸಿಸ್ಟಮ್ ತಡೆದು ನಿಲ್ಲಿಸಿದೆ. ಭಾರತದ ಸೈನಿಕರು ತಡೆದು ನಿಲ್ಲಿಸಿದ್ದಾರೆ. ಯುದ್ಧ ವಿಮಾನಗಳು ಅಲರ್ಟ್ ಸ್ಥಿತಿಯಲ್ಲಿದ್ದಾವೆ ಭಾರತದ್ದು.
ಒಂದು ವೇಳೆ ಯುದ್ಧ ವಿಮಾನಗಳ ಮಧ್ಯೆ ಡಾಗ್ ಫೈಟ್ ಅಂತ ಸಿಚುವೇಶನ್ ಬಂದ್ರು ಅದಕ್ಕೂ ಕೂಡ ಅಲರ್ಟ್ ಸ್ಥಿತಿಯಲ್ಲಿದೆ ಯುದ್ಧ ವಿಮಾನಗಳು. ರಫೇಲ್ ಇರಬಹುದು, ಸು-30 ಇರಬಹುದು, ಅದರ ಜೊತೆಗೆ ಜಾಗ್ವಾರ್ ಇರಬಹುದು, HAL ತೇಜಸ್ ಇರಬಹುದು. ಇದರ ಸ್ಕ್ವಾಡ್ರನ್ಗಳು ರೆಡಿ ಇದಾವೆ. हमारे डिफेंस के है तो आप देख रहे हो कितने सारे जा रहे हैं. ये मेन हमारी छन्नी सिटी है, सारे जा रहे हैं. ये मेन हमारी छन्नी सिटी है, जम्मू मेन में हो रहा है ये. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.